ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಧಿಕಾರಿಗಳ ಸಾವಿಗೆ ಬೆಲೆ ಇಲ್ವಾ? ಅವ್ರ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿದ್ದಾರೆ. ಇನ್ನೂ ಸಾವಾಗಿದೆ, ಅವರ ಪೆನ್ಷನ್ ಕ್ಲಿಯರ್ ಮಾಡಿಲ್ಲ, ಗ್ರ್ಯಾಜುಟಿ ಕ್ಲಿಯರ್ ಮಾಡಿಲ್ಲ. ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಮನೆಗೆ ಹೋಗಿ ದಂಡು ಹೋಗಿದ್ದೆ ಮಂತ್ರಿಗಳು. ಕೆಲಸ ಕೊಡ್ತೀನಿ, ಇದುವರೆಗೂ ಕೆಲಸ ಕೊಟ್ಟಿಲ್ಲ. ಇಲ್ಲಿ ನಾಗೇಂದ್ರಂಗೆ ಮಾತ್ರ ಕೆಲಸ ಕೊಟ್ಬಿಟ್ರಿ. ಇಷ್ಟು ಹಣ 189 ಕೋಟಿ ಉಳಿಸ್ದಂಥ ಒಬ್ಬ ಅಧಿಕಾರಿ, ಒಬ್ಬ ದಲಿತ ಅಧಿಕಾರಿಯನ್ನು ಅವನ ಮನೆ ಹರಾಜಾಗೋ ಅಂಥ ಪರಿಸ್ಥಿತಿಗೆ ಬಂದಿದೆ. ಅವ್ರಿಗೆ ಊಟ ಇಲ್ಲ, ಇಲ್ಲಿ ನಾಗೇಂದ್ರನಿಗೆ ಮುಷ್ಟಾನ್ನ ಭೋಜನ. ಇದು ಯಾವ ನ್ಯಾಯ? ಅದರಿಂದ ನಾವು ಬಿ ಜೆ ಪಿಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇಲ್ಲ, ನಾವು ಧರಣಿ ಮಾಡ್ತಾ ಇಲ್ಲ. ಬಿ ಜೆ ಪಿಗೆಲ್ಲ ಧರಣಿ ಮಾಡ್ತಾ ಇರೋದು ನಾವು ಬಡವರ ಹಣವನ್ನು ಮತ್ತೆ ಆ ದಲಿತರಿಗೆ, ಲಕ್ಷಾಂತರ ಕೋಟ್ಯಾಂತರ ದಲಿತರಿಗೆ ವಾಪಸ್ ಅವ್ರ ಅಕೌಂಟ್ಗೆ ಹೋಗ್ಬೇಕು, ಅವ್ರ ನೆಮ್ಮದಿಯಿಂದ ಬದುಕಬೇಕು. ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ನೀವು ನಾಗೇಂದ್ರ ಬಿಟ್ಟರೆ ಬೇರೆ ಬೇಕಾದಷ್ಟು ದಲಿತರು MLA ಇದ್ದಾರಲ್ಲ. ಮಹದೇವಪ್ಪ ಇದ್ದಾರೆ, ಬಳ್ಳಾರಿಯಲ್ಲೇ 5 ಜನ ST MLAಗಳಿದ್ದಾರೆ, ಮಾಡಿ ಅವ್ರನ್ನ. ಗಣೇಶ್ ಇದ್ದಾರೆ ಅಲ್ಲೇ ST ಅವರೂ ಕೂಡ. ಒಬ್ಬ ಮಹಿಳೆ ಇದ್ದಾರೆ, ಮಹಿಳೆಯರಿಗೆ ಹೆಂಗೂ ಕೋಟಾ ಕೊಟ್ಟಿಲ್ಲ ನೀವು. ಆ ಮಹಿಳಾ ಕೋಟದಲ್ಲಿ ಬಳ್ಳಾರಿಗೆ ಮಾಡಿ ST ಮಹಿಳೆ ಇದ್ದಾರೆ. ನಾವು ವಿರೋಧಿಗಳಲ್ಲ. ನೀವು ಒಬ್ಬ ನಾಗೇಂದ್ರನ ತೆಗೆದು ಇಬ್ಬರನ್ನ ಮಾಡಿ, ನೀವು ಇಬ್ಬರನ್ನ ದಲಿತರು ಮಾಡಿ, ನಾವು ವೆಲ್ಕಮ್ ಮಾಡ್ತೀರಿ. ದಲಿತ ಅನ್ನೋ ಶೆಲ್ಟರ್ ತಗೊಂಬೇಡಿ. ಕಳ್ತನ ಮಾಡಿಬಿಟ್ಟು ದಲಿತರ ಹಣ, ಬೇರೆ ಹಣ ಆಗಿದ್ರೆ ಪರವಾಗಿಲ್ಲ, ಕಳ್ತನ ಮಾಡಿರೋದು ಒಕ್ಕಲಿಗರ ಹಣ ಕಳ್ತನ ಮಾಡಿದಾರ, ಲಿಂಗಾಯತರ ಹಣ ಕಳ್ತನ ಮಾಡಿದಾರ, ಬ್ರಾಹ್ಮಣರದ ಕಳ್ತನ ಮಾಡಿದಾರ? ಇಲ್ಲ, ಮಾಡಿಲ್ಲ. ಮಾಡಿರೋದು ನೀವು ದಲಿತರ ಹಣ. ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ದಲಿತ ವಿರೋಧಿ ಅಂತ BJPನ ಹೇಳಕ್ಕೆ ಬರ್ತಾ ಇದ್ದೀರಾ? ತಿಂದಿರೋರು ನೀವು, ಮಂತ್ರಿ ಮಾಡಿರೋದು ನೀವು. ಅದರಿಂದ ನಾವು ಮತ್ತು JDS ಅವರು, ನೆನ್ನೆನೂ ಕುಮಾರಣ್ಣ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ನಾವಿಬ್ಬರು ಒಟ್ಟಾಗಿ ಈ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾಳೆನೂ ಮುಂದುವರಿಸ್ತೀರಿ. ನಾಳೆನೂ ಹೋರಾಟ ಮುಂದುವರಿಸ್ತೀರಿ. ಯಾಕೆ ಅಂದರೆ ಈ ದಲಿತರ ಹಣ ದಲಿತರಿಗೆ ಸೇರಬೇಕು, ಅದು BJPಯ ಹೋರಾಟ. ಇದಕ್ಕೋಸ್ಕರ ನಮ್ಮ ಹೋರಾಟವನ್ನು ಮಾಡ್ತಾಯಿದ್ದೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚು ಹತ್ರ ಅಲ್ಲಿ ನಾವು ಅಲ್ಲಿಂದ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡ್ತಾಯಿದ್ದೀವಿ. 10 ಗಂಟೆಗೆ.